ನಿಮ್ಮ ಒಂದು ಲೈಫಲ್ಲಿ ನೀವು ಪಾಸಿಟಿವ್ ಆಗಿ ಇರಲಿಕ್ಕೆ ಅಫರ್ಮೇಷನ್ಸ್ಗಳನ್ನು ಮಾಡ್ತೀರಾ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಮಾಡ್ತೀರಾ. ಬಟ್ ಆದರೂ ಕೂಡ ಲೈಫ್ ಏನು ಚೇಂಜ್ ಆಗ್ತಿಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹೌದು, ಯೂನಿವರ್ಸಲ್ಲಿ ಅಂದರೆ ಯೂನಿವರ್ಸ್ ನಿಮ್ಮ ಒಂದು ವರ್ಡ್ಸ್ಗಳಿಗೆ ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ಆದರೆ ಯೂನಿವರ್ಸ್ ಯಾವಾಗಲೂ ಕೂಡ ನಿಮ್ಮ ಒಂದು ಫೀಲಿಂಗ್ ಮೇಲೆ ಅದು ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್. ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲ್ನಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಆ್ಯಂಡ್ ಹೋಪನೋಪನೋ ಹೀಲಿಂಗ್ ಬಗ್ಗೆ ಆಗಿರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಈ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪುಸ್ತಕದ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನನ್ನು ಕೊಡ್ತೀನಿ. ಸೊ ವರ್ಲ್ಡ್ ಫೇಮಸ್ ಮ್ಯಾನಿಫೆಸ್ಟೇಷನ್ ಬುಕ್ ಇದು. ಸೊ ಇದ್ರ ಹೆಸರು ಬಂದುಬಿಟ್ಟು ಆಸ್ಕ್ ಆ್ಯಂಡ್ ಇಟ್ ಈಸ್ ಗಿವನ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಬುಕ್ಕನ್ನ ಓದಿ ಆಗಿದ ಮೇಲೆ ಫಸ್ಟ್ ಚಾಪ್ಟರಲ್ಲಿ ತುಂಬಾ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ವಿವರಣೆವಾಗಿ ಕೊಡ್ತಾ ಹೋಗ್ತಾರೆ ಆಥರ್. ಆ್ಯಂಡ್ ಈ ಒಂದು ಬುಕ್ ಓದಾಗಿದ ಮೇಲೆ ನನಗೆ ಕಂಪ್ಲೀಟಾಗಿ ಒಂದು ಹೇಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋವಂಥದ್ದು, ಹೇಗೆ ನಾವು ದೈನಂದಿನ ಒಂದು ಲೈಫಲ್ಲಿ ಹೇಗೆ ಒಂದು ಪಾಸಿಟಿವ್ ಆಗಿ ಇರಬೇಕು ಅಂತ ಅನ್ನೋದು ಈ ಬುಕ್ಕಿನಿಂದನೇ ನನಗೆ ಗೊತ್ತಾಗಿದ್ದು. ಸೊ ಆ ಬುಕ್ಕಿನ ಒಂದು ಫಸ್ಟ್ ಚಾಪ್ಟರಲ್ಲಿ ಈಸಿಯಾಗಿ ನಾನು ನಿಮಗೆ ಹೇಳ್ತೀನಿ ಏನನ್ನೆಲ್ಲ ಹೇಳಿದ್ದಾರೆ ಅಂತ ಅನ್ನೋದನ್ನು. ಓಕೆ, ಸೊ ಇಲ್ಲಿ ಫಸ್ಟ್ ಚಾಪ್ಟರಲ್ಲಿ ಅವರು ಆಥರ್ ಹೇಳ್ತಾ ಇರೋದು ಏನು ಅಂತ ಅಂದರೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ, ನಿಮಗೆ ಇಷ್ಟ ಆಗಿರುವಂತಹ ಒಂದನ್ನು ಪಡಿಬೇಕು ಅಂತ ಅಂದರೆ, ನಾವು ಸ್ಟ್ರೆಸ್ಫುಲ್ಲಾಗಿ ಇದು ಬೇಕೇ ಬೇಕು ಅಂತ ಅನ್ನೋ ಬದಲು ನಾವು ಯೂನಿವರ್ಸ್ ಎನರ್ಜಿಗೆ ಅಲೈನ್ಮೆಂಟ್ ಆದರೆ ಅಂತ ಅಂದರೆ ಅದು ತಾನಾಗಿ ಈಸಿಯಾಗಿ ಬರುತ್ತೆ ಅಂತ ಅನ್ನೋದು. ಪಾಯಿಂಟ್ ನಂಬರ್ 1. ಸೊ ಫಸ್ಟ್ ಚಾಪ್ಟರಲ್ಲಿ ಯು ಆರ್ ಎನರ್ಜಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸಿಂಪಲ್ಲಾಗಿ ಆಥರ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಾವು ಎಲ್ಲರೂ ಕೂಡ ಒಂದು ಬಾಡಿ ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಒಂದು ಡಿವೈನ್ ಎನರ್ಜಿ ಅಂತ ಅನ್ನೋದು ಎಲ್ಲರಲ್ಲೂ ಕೂಡ ಇದೆ ಅಂತ ಅನ್ನೋದು. ಸೊ ಫಾರ್ ಎಕ್ಸಾಂಪಲ್ಲಾಗಿ ನಾನು ಹೇಳೋದಾದರೆ, ಸಮುದ್ರ ಮತ್ತು ಅಲೆಗಳು. ಸೊ ಅಲೆಗಳು ಹೇಗೆ ಸಮುದ್ರ ಜೊತೆಗೇ ಹೇಗೆ ಸೇರಿಕೊಂಡಿದೆ, ಹಾಗೆಯೇ ನಮ್ಮ ಒಂದು ಎನರ್ಜಿ ಕೂಡ ಡಿವೈನಿಟಿಗೆ ಅಥವಾ ಡಿವೈನ್ ಎನರ್ಜಿಗೆ ಕನೆಕ್ಷನ್ ಆಗಿರುವಂಥದ್ದು. ಆ್ಯಂಡ್ ನಾವು ಇದಕ್ಕೆ ಸೆಪ್ರೇಷನ್ ಅಲ್ಲ, ನಮ್ಮ ಒಂದು ಎನರ್ಜಿನೇ ಬೇರೆ ಅಲ್ಲ ಅಥವಾ ಡಿವೈನ್ ಎನರ್ಜಿನೇ ಬೇರೆ ಅಂತ ಅಲ್ಲ. ಸೊ ಎಲ್ಲರಲ್ಲೂ ಕೂಡ ಆ ಒಂದು ಡಿವೈನ್ ಎನರ್ಜಿ ಅಂತ ಅನ್ನೋದು ಹರಿತಾ ಇದೆ. ಆ್ಯಂಡ್ ಆಲ್ರೆಡಿ ನಮಗೆ ಪ್ರೀತಿಯ ಒಂದು ಎನರ್ಜಿ, ವಿಶ್ವಾಸದ ಒಂದು ಎನರ್ಜಿ, ನಂಬಿಕೆ ಅಂತಹ ಒಂದು ಎನರ್ಜಿ ಆ್ಯಂಡ್ ಸಮೃದ್ಧಿ ಆಗಿರುವಂತಹ ಒಂದು ಎನರ್ಜಿ ಆಲ್ರೆಡಿ ನಮ್ಮಲ್ಲಿ ಇದೆ. ಆ್ಯಂಡ್ ಹೀಲಿಂಗ್ ಎನರ್ಜಿ ಕೂಡ ಅಂದರೆ ನಮ್ಮನ್ನು ನಾವು ಗುಣಪಡಿಸ್ಕೊಳ್ಳುವಂತಹ ಒಂದು ಎನರ್ಜಿ ಕೂಡ ನಮ್ಮಲ್ಲೇ ಇದೆ ಅಂತ ಅನ್ನುವಂಥದ್ದು. ಪಾಯಿಂಟ್ ನಂಬರ್ 2, ಫೀಲಿಂಗ್ ಕ್ರಿಯೇಟ್ ರಿಯಾಲಿಟಿ ಅಂತ. ಸೊ ಈ ಒಂದು ಬುಕ್ಕಲ್ಲಿ ಆಥರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವ ಫೀಲಿಂಗಲ್ಲಿ ಇರ್ತೀರೋ ಸೊ ಅದು ನಿಮ್ಮ ಒಂದು ರಿಯಾಲಿಟಿ ಆಗ್ತಾ ಹೋಗುತ್ತೆ ಅಂತ ಅನ್ನೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಇವಾಗ ಈ ಒಂದು ಕ್ಷಣಕ್ಕೆ ನೀವೇನಾದರೂ ದುಃಖ ಪಡ್ತಾ ಇದ್ದರೆ ಅಥವಾ ಒಂದು ಕಳೆದೋಗಿರುವಂತಹ ಒಂದು ಲಾಸ್ ಫೀಲಿಂಗ್ ಏನಾದರೂ ಮಾಡ್ತಾ ಇದ್ದರೆ ಅಥವಾ ಕೋಪ ಏನಾದರೂ ಇದ್ದರೆ, ಈ ಒಂದು ಫೀಲಿಂಗ್ಗೆ ಮುಂದೆ ರಿಯಾಲಿಟಿಯಾಗಿ ಅಂದರೆ ಅದೇ ಥರದಾದಂತಹ ಒಂದು ಫೀಲಿಂಗ್ ನೀವು ಯಾವ ರೀತಿ ಎಮಿಟ್ ಮಾಡ್ತಿರೋ ಅದೇ ರೀತಿಯಾದಂತಹ ಫೀಲಿಂಗ್ಗೆ ಸಂಬಂಧಪಟ್ಟಂತಹ ಸಿಚುವೇಶನ್ಗಳೇ ನಿಮ್ಮ ಒಂದು ರಿಯಾಲಿಟಿಗೆ ಅಂದರೆ ನೀವು ಮುಂದಿನ ಒಂದು ಜೀವನದಲ್ಲಿ ಅದೇ ಥರದಾದಂತಹ ಒಂದು ಎಮೋಷನ್ಗೆ, ಫೀಲಿಂಗಿಗೆ ಒಳಗಾಗ್ತೀರಾ ಅಂತ. ಸೊ ಇನ್ ಕೇಸ್ ನೀವೇನಾದರೂ ಈ ಒಂದು ಕ್ಷಣದಲ್ಲಿ ಜಾಯ್ಫುಲ್ ಆಗಿ, ಗ್ರ್ಯಾಟಿಟ್ಯೂಡ್ ಆಗಿ ಆ್ಯಂಡ್ ಹ್ಯಾಪಿಯಾಗಿ, ಸಂತೋಷದಿಂದ, ಒಂದು ಉತ್ಸಾಹ ಭರಿತ ಆಗಿ, ಒಂದು ಕ್ರಿಯೇಟಿವ್ ಆಗಿ ನೀವೇನಾದರೂ
ಈ ಕ್ಷಣವನ್ನು ಕಳೆದಿದ್ದೆ ಆದರೆ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ಈ ಒಂದು ಫೀಲಿಂಗಿಗೆ ಅಟ್ರ್ಯಾಕ್ಟ್ ಆಗುವಂತಹ ಸಿಚುವೇಶನ್ಗಳು ನಿಮ್ಮ ಒಂದು ಲೈಫಲ್ಲಿ ಬರುತ್ತೆ ಅಂತ ಅನ್ನೋದು. ಸೊ ಇಲ್ಲಿ ಏನು ಹೇಳೋಕ್ಕೆ ಅವರು ಹೋಗ್ತಾ ಇದ್ದಾರೆ, ಒಂದು ಬುಕ್ನ ಸಮ್ಮರಿ, ಒಂದು ಫಸ್ಟ್ ಚಾಪ್ಟರ್ ಸಮ್ಮರಿ, ಈ ಒಂದು ಪಾಯಿಂಟಿನ ಸಮ್ಮರಿ ಏನು ಅಂತ ಅಂದರೆ, ನೀವು ಈ ಒಂದು ಕ್ಷಣದಲ್ಲಿ ನೀವೇ ಇವಾಗ ಎಕ್ಸಾಂಪಲ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ್ಯಂಡ್ ಯಾವ ಫೀಲಿಂಗಲ್ಲಿ ನೀವಿದ್ದೀರಾ, ಆ್ಯಂಡ್ ಕೋಪದಲ್ಲಿದ್ದೀರಾ, ಸಿಟ್ಟು ಮಾಡ್ಕೊಂಡಿದ್ದೀರಾ, ಬೇಜಾರಾಗಿದ್ದೀನಾ, ಯಾರಾದರೂ ಏನಾದರೂ ಹೇಳಿದ್ದಾರೆ ಸೊ ಅದಕ್ಕೆ ನನಗೆ ನೋವಾಗ್ತಿದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಫೀಲಿಂಗ್ ನಿಮ್ಮ ಒಂದು ಫ್ಯೂಚರ್ಗೆ ಬರುವಂತಹ ಎಲ್ಲ ಥರದಾದಂತಹ ಸಿಚುವೇಶನನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಈ ಒಂದು ಕ್ಷಣದಲ್ಲಿ ಇರಲಿಕ್ಕೆ ನೀವು ಪ್ರಯತ್ನ ಪಡಿ. ಜಾಯ್ಫುಲ್ಲಾಗಿ, ಸಂತೋಷವಾಗಿ ಆ್ಯಂಡ್ ಗ್ರ್ಯಾಟಿಟ್ಯೂಡನ್ನು ನೀವು ಅಭ್ಯಾಸ ಮಾಡಿ. ಸೊ ಅದೇ ರೀತಿಯಾದಂತಹ ಒಂದು ದಿನಗಳು ಮುಂಬರುವ ದಿನಗಳಲ್ಲಿ ಆಗ್ತಾ ಹೋಗುತ್ತೆ. ಪಾಯಿಂಟ್ ನಂಬರ್ 3. ಸೊ ಯೂನಿವರ್ಸ್ ಯಾವಾಗಲೂ ಕೂಡ ಒಂದು ಫೀಲಿಂಗಿಗೆ ರೆಸ್ಪಾಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಫರ್ಮೇಷನ್ಸನ್ನು ಹೇಳ್ತಾ ಇದ್ದೀರಾ, ಸೊ ನಾನು ಮನಿ ಅಬಂಡೆಂಟು, ನನ್ನ ಮನಿ ಅಟ್ರಾಕ್ಷನ್ನು, ನನಗೆ ಇಷ್ಟು ಲಕ್ಷ ಬರಲಿ, ಇಷ್ಟು ಕೋಟಿ ಬರಲಿ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮನಸ್ಸಿನಲ್ಲಿ ಇದೆಲ್ಲ ಹೇಗೆ ಸಾಧ್ಯ, ನಾನು ಏನೂ ಕೆಲಸ ಮಾಡ್ತಾ ಇಲ್ಲ, ಬಟ್ ಆದರೆ ಇಷ್ಟೊಂದು ದುಡ್ಡು ನಾನು ಹೆಂಗೆ ಪಡೀಲಿಕ್ಕೆ ಸಾಧ್ಯ, ಈ ರೀತಿ ಡೌಟನ್ನು ಪಡೋದು. ಆ್ಯಂಡ್ ದುಡ್ಡು ಬಂದುಬಿಟ್ರೆ, ಸಡನ್ನಾಗಿ ದುಡ್ಡು ಬಂದುಬಿಟ್ರೆ ಅಂತ ಅನ್ನೋ ಒಂದು ಹೆದರಿಕೆ, ಎಲ್ಲೋ ಒಂದು ಕಡೆ ಹಿಂಜರಿಕೆ, ಇದೆಲ್ಲದು ಕೂಡ ಏನಾಗುತ್ತೆ, ಒಂದು ಡಾಮಿನೆಂಟ್ ಆಗಿ ನಿಮ್ಮ ಒಂದು ಫೀಲಿಂಗ್ ಅಂತ ಹೇಳ್ತೀವಿ. ಸೊ ಡಾಮಿನೆಂಟ್ ಆಗಿ ಯಾವ ಫೀಲಿಂಗ್ ಇರುತ್ತೋ ಅದೇ ಥರದಾದಂತಹ ಯೂನಿವರ್ಸ್ ಏನಾಗುತ್ತೆ ಅದನ್ನೇ ಪಿಕ್ ಮಾಡುತ್ತೆ ಆ್ಯಂಡ್ ಅದೇ ರೀತಿ ನಿಮ್ಮ ಲೈಫನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಸಿಂಪಲ್ಲಾಗಿ ಇವತ್ತಿನ ಒಂದು ದಿನದಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಫೀಲಿಂಗ್ ಇಟ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ಕೊಳ್ಳಿ. ಸೊ ನೀವು ಯಾವ ಫೀಲಿಂಗ್, ನೀವು ಹ್ಯಾಪಿ ಫೀಲಿಂಗ್ ಇದ್ದೀರಾ ಅಥವಾ ಸ್ಯಾಡಲ್ಲಿದ್ದೀರಾ ಅಥವಾ ಯಾರೋ ಏನೋ ಅಂದರು ಅಂತ ಅನ್ನೋ ಒಂದು ಭಾವನೆ ಇದ್ದೀರಾ ಅಥವಾ ಏನೋ ಒಂದು ಕಳ್ಕೊಂಡಿದ್ದೀನಿ ಅಂತ ಅನ್ನೋ ಒಂದು ಭಾವನೆಯಲ್ಲಿದ್ದೀರಾ. ಸೊ ಭಾವನೆಗಳು ಏನಾದರೂ ನೆಗೆಟಿವ್ ಆಗಿ ಇತ್ತು ಅಂತಂದರೆ ಅದನ್ನು ಪಾಸಿಟಿವ್ ಆಗಿ ನೀವು ಮಾಡಬೇಕು. ಬರೀ ಹೇಳೋದಲ್ಲ, ಅಫರ್ಮೇಷನ್ಸ್ ಬರೀ ಹೇಳೋದಲ್ಲ, ಬಟ್ ಆದರೆ ಫೀಲಿಂಗಿಗೆ ಯೂನಿವರ್ಸ್ ಅಂತ ಅನ್ನೋದು, ಈ ಫೀಲಿಂಗಿಗೆ ಆ ಶಕ್ತಿ, ಯೂನಿವರ್ಸ್ ಎನರ್ಜಿ ಅಂತ ಅನ್ನೋದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಡಾಮಿನೆಂಟ್ ಆಗಿ ನೀವು ಹ್ಯಾಪಿ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಹ್ಯಾಪಿ ಫೀಲಿಂಗ್, ಹ್ಯಾಪಿ ಸಿಚುವೇಶನ್ಸ್ ಬರುತ್ತೆ. ಆ್ಯಂಡ್ ಏನಾದರೂ ಸ್ಯಾಡ್ ಅಥವಾ ನಮಗೆ ಬೇಡದೇ ಇರುವಂತಹ ನಕಾರಾತ್ಮಕತೆಗಳು, ನೆಗೆಟಿವ್ ಯೋಚನೆಯಲ್ಲಿದ್ದರೆ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ನೆಗೆಟಿವ್ ಸಿಚುವೇಶನ್ಸ್ಗಳು ನಿಮ್ಮ ಒಂದು ಜೀವನದಲ್ಲಿ ಬರುತ್ತೆ. ಆ್ಯಂಡ್ ಈ ಒಂದು ಚಾಪ್ಟರಲ್ಲಿ ಇನ್ನೊಂದು ಪಾಯಿಂಟ್ ತುಂಬಾ ಉಪಯೋಗ ಆಗುವಂಥದ್ದು ಅಂತ ಅಂದರೆ ರೆಸಿಸ್ಟೆನ್ಸ್ ಅಂತ ಅನ್ನೋವಂತಹ ಒಂದು ವರ್ಡ್. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಅಂದರೆ ಏನು, ಓವರ್ ಥಿಂಕಿಂಗ್ ಮಾಡುವಂಥದ್ದು, ಫಿಯರ್ ಆಗಿರುವಂಥದ್ದು ಆ್ಯಂಡ್ ಡೌಟ್ಫುಲ್ ಆಗಿರುವಂಥದ್ದು ಆ್ಯಂಡ್ ನೆಗೆಟಿವ್ ಥಾಟ್ಸ್ ಏನೇನೆಲ್ಲ ಇದೆನೋ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ನಿಮ್ಮ ಒಂದು ಲೈಫಲ್ಲಿ ರೆಸಿಸ್ಟೆನ್ಸ್ ಅಂತ ಇರುತ್ತೋ ಅದು ಆವಾಗ ಮ್ಯಾನಿಫೆಸ್ಟೇಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಪೈಪಲ್ಲಿ ನೀರು ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಪೈಪ್ ಅಕಸ್ಮಾತ್ ಏನಾದರೂ ಮಿಡಲಲ್ಲಿ ನಾವೇನಾದರೂ ಒಂದು ಕಟ್ ಮಾಡಿದರೆ ಅಥವಾ ಮಿಡಲಲ್ಲಿ ಏನಾದರೂ ಒಂದು ವಸ್ತುವನ್ನು ಇಟ್ಟಾಗ ಅದೇನಾಗುತ್ತೆ, ಆ ಒಂದು ಫೋರ್ಸ್ ಏನು ಬರ್ತಾ ಇರುತ್ತೆ ಅದು ಕಟ್ ಆಗುತ್ತೆ ಅಲ್ವಾ. ಸೊ ಪೈಪ್ ಏನಾದರೂ ನಾವು ಒಂದು ಪೈಪಲ್ಲಿ ನೀರು ಹೋಗ್ತಾ ಇದೆ, ಸೊ ನಾವು ಮಿಡಲಲ್ಲಿ ಏನಾದರೂ ಒಂದು ಸಾಮಾನನ್ನು ಇಟ್ಟಾಗ ಏನಾಗುತ್ತೆ, ಆ ಫ್ಲೋ ನೀರು ಬರುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಲೈಫಲ್ಲಿ ನೀರು ಅಂತ ಅನ್ನೋದು ಬ್ಲೆಸ್ಸಿಂಗ್ಸು ಅಥವಾ ಆ ಒಂದು ಆಶೀರ್ವಾದ ಅಂತ ಅನ್ನುವಂಥದ್ದು. ಸೊ ಆಲ್ರೆಡಿ ಯೂನಿವರ್ಸಲ್ಲಿ ಎಲ್ಲದು ಕೂಡ ಇದೆ, ಅಬಂಡೆಂಟ್ ಇದೆ, ಲವ್ ಅನ್ನೋ ಎನರ್ಜಿ ಇದೆ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅಂತ ಅನ್ನೋದು ಕೂಡ ಎಲ್ಲದು ಕೂಡ ಇದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿರುವಂತಹ ರೆಸಿಸ್ಟೆನ್ಸ್ ಅದೇನು ಅಂತಂದರೆ ಓವರ್ ಥಿಂಕಿಂಗ್ ಆಗಿರ್ಬೋದು, ಫಿಯರ್ಫುಲ್ ಆಗಿರ್ಬೋದು, ಡೌಟ್ಫುಲ್ನೆಸ್ ಆಗಿರ್ಬೋದು, ಬೇಜಾರಾಗಿರ್ಬೋದು ಆ್ಯಂಡ್ ನನಗೆ ಬೇಡ ಅಂತ ಅನ್ನುವಂಥದ್ದು, ನನಗಿಲ್ಲ ಅಂತ ಅನ್ನೋದು, ಇದೆಲ್ಲದು ಕೂಡ ರೆಸಿಸ್ಟೆನ್ಸ್. ಸೊ ಏನು ಮಾಡುತ್ತೆ, ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಇದ್ದೀರಾ, ಬಟ್ ಆದರೆ ಎಲ್ಲೋ ಒಂದು ಹಿಂದ್ಗಡೆ ನನಗಿಲ್ಲ ಅಂತ ಅನ್ನುವಂಥದ್ದು ರೆಸಿಸ್ಟೆನ್ಸ್ ಬಂದು ನಿಮ್ಮ ಒಂದು ಬ್ಲೆಸ್ಸಿಂಗ್ಸನ್ನು ಕಡಿಮೆ ಮಾಡುತ್ತೆ. ಅಂದರೆ ನಿಮ್ಗೇನು ಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಸೊ ಅದು ಆಗೋದಿಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಬೇಗ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಕೂಡ ಫೀಲಿಂಗಲ್ಲಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡಬೇಕಾಗತ್ತೆ.
ಆ್ಯಂಡ್ ನನಗೆ ಹತ್ತಿರವಾಗಿರುವಂತಹ ತುಂಬಾ ಒಂದು ಚೆನ್ನಾಗಿ ಅನಿಸಿದ್ದು ಈ ಒಂದು ಚಾಪ್ಟರಲ್ಲಿ ಯಾವುದು ಅಂತ ಅಂದರೆ ಫೀಲ್ ಗುಡ್ ನೌ. ಯಾಕೆ ಅಂತ ಅಂದರೆ ಇವಾಗ ನೀವು ಖುಷಿಯಾಗಿದ್ದರೆ, ನೀವು ಇವಾಗ ಒಂದು ಎಕ್ಸ್ಪೀರಿಯನ್ಸನ್ನು ಜಾಯ್ಫುಲ್ಲಾಗಿ ಹ್ಯಾಪಿಯಾಗಿ ಏನಾದರೂ ಇತ್ತು ಅಂತ ಅಂದರೆ ಮುಂದಿನ ಒಂದು ಲೈಫಲ್ಲಿ ಫ್ಯೂಚರಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಸನ್ನಿವೇಶನಗಳು ಒಂದು ಸಿಚುವೇಶನ್ಗಳು ನಿಮ್ಮ ಒಂದು ಲೈಫಲ್ಲಿ ಬರುತ್ತೆ. ಆ್ಯಂಡ್ ನಾವು ಯಾವಾಗಲೂ ಕೂಡ ಹೇಳ್ತೀವಿ ಬಂದಾಗಿದ್ದ ಮೇಲೆ ನೋಡ್ಕೊಳ್ಳೋಣ, ಆವಾಗ ಖುಷಿಯಾಗಿ ಇರ್ತೀವಿ ಅಂತ. ಸಾಕಷ್ಟು ಜನರಲ್ಲಿ ತುಂಬ ಜನರಲ್ಲಿ ನಾನು ನೋಡ್ತಾ ಹೋಗ್ತೀನಿ, ನನಗೆ ಕಾರೇ ಇಲ್ಲ ಆದರೂ ಕೂಡ ನಾನು ಫೀಲಿಂಗಲ್ಲಿ ಹೇಗೆ ಕಾರ್ ಇದೆ ಅಂತೇಳಿ ಅನ್ಕೋಬೇಕು ಅಂತ ಅನ್ನೋದು. ಸೊ ನೆನ್ಪು ಮಾಡ್ಕೊಳ್ಳಿ, ಏನು ಅಂತಂದರೆ ಇವಾಗಿರೋ ಒಂದು ಫೀಲಿಂಗ್ಸ್, ಇವಾಗ ಏನು ನೀವು ಆ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತಿದ್ದೀರೋ ಅದೇ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಬರುವಂಥದ್ದು. ಸೊ ಹಾಗಾಗಿ ಈ ಕ್ಷಣದಲ್ಲಿ ನೀವು ಭಾವನೆಗಳಲ್ಲಿ, ನಾನು ಬರೀ ವರ್ಡ್ಸ್ಗಳಲ್ಲಿ ನಾನು ಹೇಳ್ತಾ ಇಲ್ಲ, ಭಾವನೆಗಳಲ್ಲಿ ಎಮೋಷ್ನಲ್ ವೈಸಲ್ಲಿ ನೀವು ಸಂತೋಷವಾಗಿದ್ದರೆ, ಜಾಯ್ಫುಲ್ ಆಗಿದ್ದರೆ, ಅಟ್ಲೀಸ್ಟ್ ಗ್ರ್ಯಾಟಿಟ್ಯೂಡ್ ಆಗಿ ಇದ್ದರೆ ಅಂತ ಅಂದರೆ ನಿಮ್ಮ ಒಂದು ಲೈಫ್ ಏನಾಗುತ್ತೆ, ನೀವೇನು ಅಂದ್ಕೊಂಡಿದ್ದೀರಾ ಅದು ಸಂಪೂರ್ಣವಾಗಿ ನಿಮಗೆ ಬೇಕಾಗಿರೋ ಥರನೇ ಅದು ಆಗ್ತಾ ಹೋಗುತ್ತೆ. ಆ್ಯಂಡ್ ಲೈಫ್ ಚೇಂಜ್ ಆಗಬೇಕು ಅಂತ ಅನ್ನೋದು ಹೊರಗಡೆಯಿಂದ ಅಲ್ಲ, ಲೈಫ್ ಚೇಂಜ್ ಆಗಬೇಕಾಗಿರೋದು ನಮ್ಮ ಒಂದು ಫೀಲಿಂಗಿಂದ ಆ್ಯಂಡ್ ವೈಬ್ರೇಷನ್ಸಿಂದ. ಸೊ ಇದೆಲ್ಲ ಗೊತ್ತಾಗಿದ ಮೇಲೆ, ಹೌದು ಇದೆಲ್ಲ ನೀವು ಹೇಳ್ತಾ ಇದ್ದೀರಾ, ಇದನ್ನ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ಅಥವಾ ಹೇಗೆ ಮಾಡೋದು, ಇದನ್ನೆಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಡೋಂಟ್ ವರಿ, ನಮ್ಮ ಒಂದು ಕಮ್ಯುನಿಟಿಗೆ ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಸೊ ಫ್ರೀಯಾಗಿ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ಡೈಲಿ 1/2 hour 7 days ಫ್ರೀಯಾಗಿ ಇರುತ್ತೆ. ಸೊ ಯಾರಿಗೆಲ್ಲ ಯೂನಿವರ್ಸ್ ಎನರ್ಜಿಗೆ ಅಲೈನ್ ಆಗಬೇಕು ಆ್ಯಂಡ್ ಅಫರ್ಮೇಷನ್ಸ್ಗಳನ್ನು ನಾವು ಸರಿಯಾಗಿ ಹೇಳಬೇಕು, ಆ್ಯಂಡ್ ಆ ಒಂದು ಅಫರ್ಮೇಷನ್ಸ್ ಹೇಳಬೇಕಾದ್ರೂ ಕೂಡ ನಮ್ಮ ಒಂದು ಭಾವನೆಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನೋದು ನೀವು ನೋಡಿದ್ದೀರ. ಸೊ ಇದು ಎಲ್ಲದೂ ಕೂಡ ಕಂಪ್ಲೀಟಾಗಿ 7 days ನಿಮಗೆ ಫ್ರೀಯಾಗಿ ಒಂದು ವರ್ಕ್ಶಾಪ್ ಇರುತ್ತೆ, ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅಂತ. ಸೊ ಯಾರು ಬೇಕಾದರೂ ಜಾಯಿನ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇರುತ್ತೆ. ಸೊ ಅದಕ್ಕೆ ಜಾಯಿನ್ ಆಗಿ. ಆ್ಯಂಡ್ ಈ ಒಂದು ಟೈಮಿಂಗ್ಸ್ ಮತ್ತು ಡೇಟ್ಸ್ ಎಲ್ಲದನ್ನು ಕೂಡ ನಾನು ವಾಟ್ಸಪ್ಪಲ್ಲಿ ಆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಸೊ ಕೊನೆಯದಾಗಿ ಯೂನಿವರ್ಸಲ್ಲಿ ನಿಮಗೆ ಹೇಳ್ತಾ ಇರೋದೇನು ಅಂತ ಅಂದರೆ, ಯೂನಿವರ್ಸ್ ಯಾವಾಗಲೂ ಕೂಡ ನಿಮ್ಮ ವರ್ಡ್ಸ್ಗಳನ್ನು ಪಿಕ್ ಮಾಡಲ್ಲ, ನಿಮ್ಮ ಒಂದು ಫೀಲಿಂಗ್ಸನ್ನು ಪಿಕ್ ಮಾಡುತ್ತೆ ಅಂತ ಅನ್ನೋದು. ಸೊ ನಿಮ್ಮ ಒಂದು ಫೀಲಿಂಗ್ಸ್ ಯಾವ ರೀತಿ ಇದೆ ಅದು ನಿಮ್ಮ ಫ್ಯೂಚರ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ನೋದು ಈ ಒಂದು ಸಿಂಪಲ್ ಆಗಿರುವಂತಹ ವಿಡಿಯೋ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನನಗೆ ಇಷ್ಟ ಆಗಿದೆ ಅಥವಾ ಈ ರೀತಿ ವಿಡಿಯೋಗಳು ನನಗೆ ಇಷ್ಟ ಅಂತ ಅನ್ನೋದು ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ ಜಿಯನ್.